ಧ್ಯಾನದಲ್ಲಿ ತಪ್ಪಿಲ್ಲ. ಸೊ ಪ್ಯಾರಲಲ್ ಆಗಿ ಹೋಗ್ಬೇಕು ಧ್ಯಾನ ಮತ್ತು ಜ್ಞಾನ. ಅವರಲ್ಲಿ ತುಂಬ ವೈರಾಗ್ಯ ಬಂದಿದೆ. ಧ್ಯಾನ ಮಾಡುವ ರೀತಿಯಲ್ಲಿ ತಪ್ಪಿದೆ. ನಮಸ್ಕಾರ ಸ್ನೇಹಿತರೆ, ಸತತವಾಗಿ 5 ವರ್ಷಗಳಿಂದ ಧ್ಯಾನ ಮಾಡಿ ಅವರಲ್ಲಿ ತುಂಬ ವೈರಾಗ್ಯ ಬಂದಿದೆ. ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ. ಯಾಕೆ ಈಗ ಆಗ್ತಾ ಇದೆ? ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಅವ್ರು ಹೇಳ್ತಿದ್ದಾರೆ ನಾನು 5 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ ಅಂತ. ಬಟ್ ಅವ್ರು ಧ್ಯಾನ ಮಾಡುವ ರೀತಿಯಲ್ಲಿ ತಪ್ಪಿದೆ. ಧ್ಯಾನದಲ್ಲಿ ತಪ್ಪಿಲ್ಲ. ಸೊ ಪ್ಯಾರಲಲ್ ಆಗಿ ಹೋಗ್ಬೇಕು ಧ್ಯಾನ ಮತ್ತು ಜ್ಞಾನ. ನೀವು ಕರೆಕ್ಟಾಗಿ ಧ್ಯಾನವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡಿದ್ರೆ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ, ದೇಹಕ್ಕೆ ರಿಲ್ಯಾಕ್ಸ್ ಆಗುತ್ತೆ. ಯಾವ ವ್ಯಕ್ತಿ ತುಂಬ ರಿಲ್ಯಾಕ್ಸ್ ಆಗಿರ್ತಾನೋ ಅವನು ಚೆನ್ನಾಗಿ ಡೈನಮಿಕ್ಕಾಗಿ ಕೆಲಸ ಮಾಡ್ತಾನೆ ಅಲ್ವಾ? ತುಂಬ ಟೆನ್ಷನಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಸೊ ಧ್ಯಾನ ಮತ್ತು ಜ್ಞಾನ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಜ್ಞಾನ ಅಂದರೇನು? ಈ ಬದುಕಿನಲ್ಲಿ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ನಗುತ್ತಾ ಖುಷಿಯಾಗಿ ಎಲ್ಲರ ಜೊತೆ ಈ ಸಮಾಜದಲ್ಲಿ, ಸಂಸಾರದಲ್ಲಿ, ಪ್ರಕೃತಿಯಲ್ಲಿ ಬದುಕುವುದು ಜ್ಞಾನ. ನಮಗೆ ಪ್ರತಿಯೊಬ್ಬರು ನೋಡಿ ನೆಮ್ಮದಿ ಬೇಕು, ನನಗೆ ಶಾಂತಿ ಬೇಕು, ದೇವರೇ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನನಗೆ ನೆಮ್ಮದಿ ಬೇಕು, ಶಾಂತಿ ಬೇಕು, ನಾನು ನಗ್ನಗ್ತಾ ಇರಬೇಕು, ನನಗೆ ಖುಷಿಯಾಗಿರಬೇಕು ಅಂತ. ಎಲ್ಲ ಕೆಲಸ ಮಾಡುವುದೇ ಪ್ರತಿಯೊಂದರ ಇದು ಸಕ್ಸಸ್ ಬೇಕು ಅಂತ ಹೋಗ್ತಿರ್ತಾರಲ್ವಾ? ಹಣ ಬೇಕು, ಅಧಿಕಾರ ಬೇಕು, ಇವೆಲ್ಲ ಬೇಕು ಬೇಕು ಅನ್ನೋದು ಖುಷಿಯಾಗಿರೋಕ್ಕೆ ಅಲ್ವಾ? ಇದು ಜ್ಞಾನ. ಸೊ ಧ್ಯಾನ ಅಂದ್ರೇನು? ಇದೆಲ್ಲವನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ಡಿಪ್ರೆಷನ್ ಪೇಷಂಟ್ ಥರ ಮೌನವಾಗಿ ಈ ಸೃಷ್ಟಿ ಸಮಾಜ ಬೇಡ, ಯಾವುದೂ ಬೇಡ, ನಾನು ಒಬ್ಬನೇ ಸಾಕು ಅಂತ ಹೇಳೋದು ನೆಗೆಟಿವ್ ಮೆಡಿಟೇಷನ್. ಮೆಡಿಟೇಷನ್ ಪಾಸಿಟಿವ್ ಆದರೆ, ನಿಜವಾದ ಧ್ಯಾನವನ್ನು ಮಾಡಿದ್ರೆ ಯು ಬಿಕಮ್ ಮೋರ್ ಡೈನಮಿಕ್. ಸೊ ಧ್ಯಾನಕ್ಕೆ ಮನಸ್ಸು ಹೋದಾಗ, ಮನಸ್ಸು ಖಾಲಿ ಆದಾಗ ನಿನಗೆ ಜವಾಬ್ದಾರಿಯ ಅರ್ಥ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಆಫ್ ದ ಬಾಡಿ ಮೊದಲನೇದು. ಧ್ಯಾನ ಚೆನ್ನಾಗಿ ಮಾಡಿದ್ರೆ ದೇಹದ ಜವಾಬ್ದಾರಿ, ಅದು ದೇಹಕ್ಕೆ ನಿರಂತರವಾದ ವ್ಯಾಯಾಮ, ಒಳ್ಳೆಯ ಆಹಾರ, ಒಳ್ಳೆಯ ವಿಶ್ರಾಂತಿ, ದೇಹಕ್ಕೆ ಅನಾರೋಗ್ಯ ಬರದೇ ಇರೋ ರೀತಿ ನೋಡ್ಕೊಳ್ತಕ್ಕಂಥದ್ದು ಮೊದಲು ಶುರುವಾಗೋದು ದೇಹದ ಬಗ್ಗೆ. ಯಾಕಂದರೆ ನಾವು ಉಸಿರಾಟವನ್ನೇ ಗಮನಿಸ್ತಾ ಇರ್ತೀವಿ, ದೇಹವನ್ನು ಗಮನಿಸ್ತಾ ಇರ್ತೀವಿ. ಇರುವ ತನಕ ಈ ದೇಹವನ್ನು ಸ್ವಚ್ಛವಾಗಿ, ಆರೋಗ್ಯವಾಗಿ ಚೆನ್ನಾಗಿ ಇಟ್ಕೋಬೇಕು ಅನ್ನತಕ್ಕಂಥ ಅರಿವು ಮೂಡುತ್ತೆ. ದಿಸ್ ಈಸ್ ಪಾಸಿಟಿವ್ ಫೀಲಿಂಗ್. ಸೊ ಅದು ದೇಹ ಒಂದೇ ಇರುತ್ತಾ? ಈ ದೇಹಕ್ಕೆ ಆಹಾರ ಬೇಕಲ್ವಾ? ದೇಹ ಖುಷಿಯಾಗಿರಬೇಕು, ಮನಸ್ಸು ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಂಸಾರ ಇರಬೇಕಲ್ವಾ? ಅಂದರೆ ಒಂದು ಸಂಘ, ಜನರು ಇರಬೇಕಲ್ವಾ? ನೀವು ಬರೀ ಆಶ್ರಮವಾಸಿಗಳೇ ಆದರೂ ಕೂಡ ಅಲ್ಲೂ ಒಂದು ಸಂಘ ಇರುತ್ತೆ. ಲೈಕ್ ಮೈಂಡೆಡ್ ಗ್ರೂಪ್ ಅಂತ ಕರಿತೀವಿ, ಸ್ಪಿರಿಚುವಲ್ ಗ್ರೂಪ್ ಅಂತ ಕರೀರಿ, ಸಾಧಕರು ಅಂತ ಕರೀರಿ, ಸತ್ಸಂಗಿಗಳು ಅಂತ ಕರೀರಿ, ಏನಾದರೂ ಕರೀರಿ, ನಿಮಗೆ ಅಲ್ಲಿ ಸುತ್ತಲೂ ಇದ್ದೇ ಇರ್ತಾರೆ. ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ. ಯಾಕಂದರೆ ಜ್ಞಾನ ಇಲ್ಲಿ ಬರುತ್ತೆ ನೋಡಿ. ಒಂಟಿಯಾಗಿದ್ದರೆ ಈಗ ಅಕ್ಕಿ ಬೆಳೆಯೋರು ಬೇರೆ, ಹಾಲು ಕೊಡೋರು ಬೇರೆ, ಧಾನ್ಯಗಳು ಬೇರೆ, ತರಕಾರಿ ಬೆಳೆಯೋರು ಬೇರೆ, ಹಣ್ಣು ಬೆಳೆಯೋರು ಬೇರೆ. ಈ ಪ್ರಕೃತಿಯಲ್ಲಿ ಬೇರೆ ಬೇರೆ ಜನಗಳು ಇದ್ದಾರೆ. ನನ್ನ ಏಳಿಗೆಗಾಗಿ, ನನ್ನ ಸಂತೋಷಕ್ಕಾಗಿ ನನ್ನ ಹತ್ರ ಒಂದು ಶಕ್ತಿ ಇದೆ, ಅದನ್ನು ಕೊಡ್ತೀನಿ. ಅವ್ರ ಹತ್ರ ಇರತಕ್ಕಂಥ ಶಕ್ತಿಯನ್ನು ನಾನು ತಗೋತೀನಿ. ಅಂದರೆ ಎನರ್ಜಿ ಎಕ್ಸ್ಚೇಂಜ್. ತರಕಾರಿ ಬೆಳೆಯನ್ನು ತರಕಾರಿ ಮಾರ್ತಾನೆ, ಹಣ ಬರ್ತಾರೆ, ಹಣದಿಂದ ಅವನು ಹಣ್ಣು ಬೇಕೋ ತಗೋತಾನೆ, ಧಾನ್ಯಗಳು ಬೇಕೋ ತಗೋತಾನೆ, ಬಟ್ಟೆ ಬೇಕೋ ತಗೋತಾನೆ ಅಲ್ವಾ? ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂದಾಗ ನಿನ್ನ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು. ಅಂದರೆ ನಿನ್ನ ಧ್ಯಾನದಲ್ಲಿ ಸಿಗತಕ್ಕಂಥ ಅದ್ಭುತವಾದ ತೃಪ್ತಿ, ಆನಂದ, ಏಕಾಗ್ರತೆ ಅದು ಬೇರೆಯವರಿಗೆ ಸಹಕಾರಿಯಾಗುವಂತಿರಬೇಕು.
ನನ್ನಿಂದ ಪ್ರಯೋಜನ ಆಗಬೇಕು. ದಟ್ ಈಸ್ ಕಾಲ್ಡ್ ಮೋರ್ ಡೈನಾಮಿಕ್ ಆಗಿರ್ಬೇಕು ನೀವು ಧ್ಯಾನ ಮಾಡಿದವರು. ನೀವು ವೈರಾಗ್ಯ ಬರ್ತಾ ಇದೆ, ನಾನು ವಿಮುಖನಾಗ್ತೀನಿ ಅಂದರೆ ನಿಮ್ಮಲ್ಲಿ ಧ್ಯಾನದ ಜ್ಞಾನ ಬಂದಿಲ್ಲ, ಬರೀ ಧ್ಯಾನ ಮಾಡ್ತಾ ಇದ್ದೀರ ಅಷ್ಟೇ. ಅಥವಾ ನಮ್ಮ ಹಳ್ಳಿ ಕಡೆ ಒಂದು ಭಾಷೆ ಉಪಯೋಗಿಸ್ತೀವಿ, ನೀವು ಜೋಡಿಸ್ತಾ ಇದೆಯಾ ಅಂತ ಕರೀತಾರೆ. ಸುಮ್ಮನೆ ಹಿಂಗಿರೋದು ಅದೆಲ್ಲ ಧ್ಯಾನ. ನಿರಂತರವಾಗಿ ಅವ್ರು ಹೇಳ್ತಾರೆ 5 ವರ್ಷಗಳಿಂದ ಧ್ಯಾನ ಮಾಡಿರೋದ್ರಿಂದ ನನಗೆ ವೈರಾಗ್ಯ ಬರ್ತಾ ಇದೆ ಅಂತ. ಇಲ್ಲ, 5 ವರ್ಷಗಳು ನಿರಂತರವಾಗಿ ಧ್ಯಾನ ಮಾಡಿದರೆ ಇದಕ್ಕೆ ಇಷ್ಟೊತ್ತಾಗಲೇ ನೀವು ದೊಡ್ಡ ಫೇಮಸ್ ಆಗ್ತಾ ಇದ್ರಿ. ಅಂದರೆ ನಿಮ್ಮನ್ನೆಲ್ಲರೂ ಗುರುತಿಸ್ತಾ ಇದ್ರು, ಅವು ನಿಮ್ಮ ಮಾತುಗಳಿಂದ ಬೆಲೆ ಸಿಗ್ತಾ ಇತ್ತು ಅವ್ರಿಗೆ, ನಿಮ್ಮ ಬಾಡಿ ಬಿಹೇವಿಯರ್ಸಿಂದ ಅವ್ರಿಗೆ ತುಂಬ ಗೌರವ ಕೊಡ್ತಾ ಇದ್ರು ನಿಮಗೆ. ಈ ರೀತಿಯಾದ ಬದಲಾವಣೆಗಳು ದೇಹದಲ್ಲಿ, ಮನಸ್ಸಿನಲ್ಲಿ, ನಿಮ್ಮ ಬಿಹೇವಿಯರ್ನಲ್ಲಿ, ನಿಮ್ಮ ವರ್ತನೆಯಲ್ಲಿ ಆದಾಗ ಮಾತ್ರ ಧ್ಯಾನ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ನಾವು ಧ್ಯಾನ ಮಾಡತಕ್ಕಂಥವನು ಜ್ಞಾನಿ ಆಗ್ತಾನೆ. ಜ್ಞಾನಿ ಅಂದರೆ ಏನು? ವಾಸ್ತವ ಸತ್ಯವನ್ನು, ಸಮಾಜದ ಸತ್ಯವನ್ನು, ಪ್ರಕೃತಿಲಾಗತಕ್ಕಂಥ ವ್ಯತ್ಯಾಸಗಳನ್ನು ಎಲ್ಲವನ್ನು ಸ್ವೀಕರಿಸಿ, ಸಮಸ್ಯೆಗಳನ್ನು ಕೂಡ ಸಮಾಧಾನವಾಗಿ ನೋಡಿ, ಸಂಸಾರದ ಬರತಕ್ಕಂಥ ಸಮಸ್ಯೆಗಳನ್ನು ಕೂಡ ಸ್ವೀಕರಿಸಿ ಅವನು ಸಂತೋಷವಾಗಿರ್ತಾನೆ. ನಿರಂತರ ಧ್ಯಾನ ಮಾಡ್ತಕ್ಕಂಥವನು ಮಲಗಿದ ತಕ್ಷಣ ಆರಾಮಾಗೆ ನಿದ್ರೆ ಮಾಡ್ತಾನೆ. ಯಾಕಂದರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ತೃಪ್ತಿಯಾಗಿ ನೆಮ್ಮದಿಯಾಗಿರೋರು ಯಾರೂ ಇಲ್ಲ. ಅವರದೇ ಆದ ಸ್ತರಗಳಲ್ಲಿ, ಹಂತಗಳಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೇ ಇರುತ್ತೆ ಈ ಪ್ರಕೃತಿನಲ್ಲಿ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಮಸ್ಯೆಗಳೇ ಸೃಷ್ಟಿಯ ಮೂಲ ಅಂತ. ಸೊ ಹೀಗಿರುವಾಗ ಧ್ಯಾನ, ನಿರಂತರವಾದ ಧ್ಯಾನದಿಂದ ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಬರುತ್ತೆ. ಆ ಶಕ್ತಿಯೇ ಆನಂದ, ದ ಬ್ಲಿಸ್ ಅಂತ ಕರಿತೀವಿ. ಖುಷಿಯಾಗಿರ್ತೀಯ, ಡೈನಮಿಕ್ ಆಗಿರ್ತೀಯ, ಏನು ಮಾಡಬೇಕು ಆ ಕೆಲಸನ ಮಾಡ್ಕೊಂಡು ನೀನು ಹೋಗ್ತಾ ಇರ್ತೀಯ. ನೆಕ್ಸ್ಟು ಧ್ಯಾನದ ಹಂತಗಳು. ಧ್ಯಾನವನ್ನು ಮಾಡುವ ಮನಸ್ಥಿತಿ ತುಂಬ ಮುಖ್ಯ ಇಲ್ಲಿ. ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಧ್ಯಾನ ಮಾಡೋರು ಆ್ಯಕ್ಚುಲಿ ಯಾವ ಕೆಲಸ ಮಾಡ್ತಿದ್ದಾರೆ? ಈ ಕಾನ್ಸ್ಟೆಂಟ್ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾನಪ್ಪ, ಫಿಸಿಕಲ್ ವರ್ಕ್ ತುಂಬ ಜಾಸ್ತಿ ಇರುತ್ತೆ. ಅವನು ಧ್ಯಾನ ಮಾಡೋಕ್ಕೆ ಹೋದರೆ ಮನಸ್ಸು ನಿದ್ರೆಗೆ ಹೋಗುತ್ತೆ. ಅಥವಾ ನೀವು ತುಂಬ ಟೆನ್ಷನಲ್ಲಿ ಇರ್ತೀರ, ಆಗ ನೀವು ಧ್ಯಾನಕ್ಕೆ ಕುಳಿತುಕೊಂಡ್ರೆ ಆ ಟೆನ್ಷನ್ ರಿಲೀಸ್ ಆಗೋಕ್ಕೆ ಧ್ಯಾನಕ್ಕೆ ತುಂಬ ಟೈಮ್ ಬೇಕು. ಅರ್ಥ ಆಯ್ತಾ? ಏನೂ ಟೆನ್ಷನ್ ಇಲ್ಲ, ಕುಳಿತಿದ್ದೀರಾ, ಆರಾಮಾಗಿದ್ದೀರಾ, ಒಂದಷ್ಟು ಪ್ರಾಣಾಯಾಮ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ತೀರಾ, ಧ್ಯಾನ ಬೇಗ ಘಟಿಸುತ್ತೆ. ಅಂದರೆ ಧ್ಯಾನದ ಅದ್ಭುತವಾದ ಆನಂದ ಬೇಗ ಗೊತ್ತಾಗುತ್ತೆ. ತುಂಬ ಕೆಲಸ ಮಾಡೋರಿಗೆ ಎಲ್ಲಾಗುತ್ತೆ, ಯಾಕೆ ದೇಹಕ್ಕೆ ಬಳಲಿಕೆ ಆಗಿರುತ್ತೆ. ಸೊ ದೇಹಕ್ಕೆ ವಿಶ್ರಾಂತಿ ಬೇಕು. ಈ ರೀತಿ ಧ್ಯಾನವನ್ನು ಮಾಡುವಾಗ ನಿಮ್ಮದ ದೇಹದ ಸ್ಥಿತಿಯನ್ನು, ನೀವು ಮಾಡುವ ಕೆಲಸವನ್ನು, ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಧ್ಯಾನವನ್ನು ಮಾಡಬೇಕು. ಅರ್ಥ ಆಯ್ತಾ? ರಾತ್ರೆಲ್ಲ ನಿದ್ರೆ ಮಾಡದೆ ಟೆನ್ಷನ್ ಮಾಡ್ಕೊಂಡು ಧ್ಯಾನಕ್ಕೆ ಕುಳಿತುಕೊಂಡ್ರೆ ನಿಮಗೆ ನಿದ್ರೆ ಬರುತ್ತೆ, ಧ್ಯಾನ ಆಗಲ್ಲ. ನಾನು ಧ್ಯಾನ ಮಾಡದೆ ಅನ್ಕೋತೀರಿ. ತುಂಬ ಕೆಲಸ ಮಾಡಿ ನೀವು ಧ್ಯಾನಕ್ಕೆ ಕುಳಿತುಕೊಂಡ್ರೆ ದೇಹಕ್ಕೆ ಸ್ಟ್ರೆಸ್ ಆಗುತ್ತೆ, ಕುಳಿತುಕೊಳ್ಳೋಕ್ಕಾಗಲ್ಲ, ಧ್ಯಾನದ ಪ್ರಯೋಜನ ಗೊತ್ತಾಗಲ್ಲ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೇನು ಆಗಿಲ್ಲ ಅಂದರೆ. ಹೀಗೆ ನಾನಾ ಸ್ತರಗಳನ್ನು, ಧ್ಯಾನದ ಹಂತಗಳನ್ನು ಅರ್ಥ ಮಾಡಿಕೊಂಡು ಧ್ಯಾನದ ಜೊತೆ ಜ್ಞಾನಿ ಆದಾಗ ಮಾತ್ರ ಧ್ಯಾನದ ಪ್ರಯೋಜನ ನಿಮಗೆ ಗೊತ್ತಾಗತ್ತೆ. ಇಲ್ಲದರೆ ಧ್ಯಾನ ಒಂದು ಜೂಗುಡಿಸೋದು ಅಂತಾರಲ್ಲ ಹಳ್ಳಿ ಭಾಷೆನಲ್ಲಿ, ಅಷ್ಟೇ ಸುಮ್ಮನೆ ಕುಳಿತುಕೊಂಡು ಜೂಗುಡಿಸ್ತೀರ. ಗಾಟ್ ಇಟ್? ಸೊ ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಧ್ಯಾನ ಮಾಡ್ತಿರೋ ನೀವು ನೆಗೆಟಿವ್ ಹೋಗ್ತಿದ್ದೀರಿ, ವೈರಾಗ್ಯ ಜಾಸ್ತಿ ಆಗ್ತಿದೆ ಅಂದರೆ ನೀವು ಧ್ಯಾನ ಸರಿಯಾಗಿ ಮಾಡ್ತಾ ಇಲ್ಲ, ನಿಮಗೆ ಜ್ಞಾನ ಸರಿಯಾಗಿ ಬಂದಿಲ್ಲ ಅಂತ ಅರ್ಥ. ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ವೈರಾಗ್ಯ ಅಂದರೆ ಎಲ್ಲ ಬಿಟ್ಬಿಡೋದು ಅಲ್ಲ, ಸನ್ಯಾಸಿಗಳಂದರೆ ಎಲ್ಲ ಬಿಟ್ಬಿಡೋದು ಅಲ್ಲ. ಅದೊಂದು ಯೂನಿಫಾರ್ಮ್ ಥರ, ಅಂದರೆ ಮನಸ್ಸನ್ನು ಕೇಂದ್ರೀಕರಿಸಿ ಆ ಮನಸ್ಸಿನಿಂದ ಸಮಾಜಕ್ಕೆ ಒಳ್ಳೇದು ಮಾಡೋದೇ ಸನ್ಯಾಸ. ಸನ್ಯಾಸ ಅಂದರೆ ಒನ್ ಹೂ ಸೆಂಟರ್ಡ್. ಅವನಿಗೆ ಯಾವುದೇ ರೀತಿಯಾದ ಬಂಧನಗಳಿರಲ್ಲ, ಸ್ವತಂತ್ರನಾಗಿರ್ತಾನೆ. ಸ್ವತಂತ್ರನಾಗಿದ್ದಾಗ ಅದ್ಭುತವಾದ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು, ಸೃಷ್ಟಿಗೆ ಒಳ್ಳೇದಾಗಬೇಕು. ಅವನು ಸನ್ಯಾಸಿ. ಎಲ್ಲೋ ಕುಳಿತುಕೊಂಡ್ಬಿಟ್ರೆ ಏನು ಮೇಲಿಂದ ಉದುರುತ್ತಾ ಅನ್ನ? ಮೇಲಿಂದ ಬರುತ್ತಾ ಹಣ್ಣು? ಬರಲ್ಲ. ಯಾಕಂದರೆ ಎಲ್ಲವೂ ಬರಬೇಕಾದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗಲೇಬೇಕು. ಸೊ ವೈರಾಗ್ಯ ಅನ್ನೋದು, ನೆಗೆಟಿವ್ ವೈರಾಗ್ಯ ಅನ್ನತಕ್ಕಂಥದ್ದು ಅದೊಂದು ಡಿಪ್ರೆಷನ್ ಅನ್ನತಕ್ಕಂಥ ಒಂದು ಕಾಯಿಲೆ ಅಷ್ಟೇ. ಕರೆಕ್ಟ್ ವೈರಾಗ್ಯ ಬಂದರೆ ಯಾವುದೇ ಬಂಧನಗಳಿಲ್ಲದೆ ನೀನೊಂದು ಸ್ವಚ್ಛಂದ ಪಕ್ಷಿಯಾಗಿ ಹಾರಾಡಿಕೊಂಡು ಎಲ್ಲರಿಗೂ
ಜ್ಞಾನವನ್ನು ಕೊಡ್ತೀಯಾ, ಆನಂದವನ್ನು ಕೊಡ್ತೀಯಾ, ನಗಿಸ್ತೀಯಾ, ನೀನು ನಗ್ತೀಯಾ. ಮೆಡಿಟೇಷನ್ ಈಸ್ ಅ ಸೆಲೆಬ್ರೇಷನ್. ಅರ್ಥ ಆಗ್ತಿದೆಯಾ? ಮೆಡಿಟೇಷನ್ ಇಸ್ ನಾಟ್ ಎ ಡಿಪ್ರೆಷನ್ ಅಲ್ಲ, ಅದೊಂದು ಸೆಲೆಬ್ರೇಷನ್. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.